ಪ್ರತಿ ಶಾಲೆಗೆ ಹೋಗುವಾಗಲೂ ನಾವು ಮಗು ಹೆಸರು ಪ್ರಸ್ತಾಪ ಮಾಡ್ತೀವಿ ಮೇಡಮ್. ಅವ್ರು ನೋಡಿ ಕಲಿಯಿದ್ದೀವಿ. ನಮ್ ವಿಶೇಷ ಸ್ಥಾನಮಾನ. ಗುರು ಇಲ್ಲದೆ ದಾರಿ ತೋರಿಸೋದಕ್ಕೆ ಏನು ಬರಲ್ಲ, ಡೆಡಿಕೇಶನ್ ಬರಲ್ಲ. ಆಯ್ತು ತಿಂಡಿ ತಿಂದಿಲ್ಲ ಇನ್ನ ಎಲ್ಲ ತಾಯಿಯಾಗಿ ಬಂದವಳ ಆಶೀರ್ವಾದ ಮಾಡ್ತಾ ಇದ್ದಾರೆ. ಕೇಳ್ತಾ ಇದ್ದೆ ಸರ್, ನಿಮ್ಮನ್ನು ಬಿಟ್ಟು ಹೆಂಗ್ ಬಂದ್ರಿ ಅಂತ. ನೋಡಿ ಸರ್, ನೀವೆಲ್ಲಿ PU ಆಗಿ ಕೆಲಸ ಮಾಡ್ತಾ ಇದ್ದೀರಾ, ಆ ಕ್ಷೇತ್ರಕ್ಕೆ ನಿಮ್ ಮಗು ಗೌರವ ತಂದಿದೆ. ನಮ್ಮೆಲ್ಲರಿಗೂ ಕೂಡ ನಮ್ಮೆಲ್ಲರಿಗೂ ಪ್ರೌಡ್ ಮೂಮೆಂಟ್ ಇದೆ. ತಾಯಿಯಾಗಿ ಬಳೆ ಕೊಡಿ, ಬಳೆನು ಸ್ವಲ್ಪ ತಲೆ ಮೇಲೆ ತಮ್ಮ. 10th ಅಲ್ಲಿ ಇವತ್ತೆಲ್ಲ ಟೀಚರ್ಸ್ಗೆ ಒಂದು ಹಬ್ಬದ ವಾತಾವರಣ ಮೂಡುವಂತ ಮನಸ್ಥಿತಿ ತಂದಿದ್ದಾರೆ. 1 ವರ್ಷ ಶಿಕ್ಷಕರು ಅವ್ರ ಪಾಠ ಮಾಡುವಂತ ವೃತ್ತಿಯಲ್ಲಿ ಅವ್ರನ್ನ ತೊಡಗಿಸ್ಕೊಂಡಿರ್ತಾರೆ. ಅವ್ರು ಖುಷಿ ಆಗೋದೇ ಯಾವಾಗ್ಲೂ ಕೂಡ ಫಲಿತಾಂಶ ಮಕ್ಕಳಲ್ಲಿ ಬಂದಾಗ. ಇಡೀ ಜಿಲ್ಲೆಗೆ ಗೌರವನ ತಂದುಕೊಟ್ಟಿದೆ ಈ ಮಗು. ತಂದೆ ತಾಯಿನೂ ಕೂಡ ಪ್ರೊಫೆಷನಲಿ ಟೀಚರ್ಸ್ ಆಗಿ ಕೆಲಸ ಮಾಡಿದ್ದಾರೆ. ಒಬ್ಬರು ಪಾಲಿಟೆಕ್ನಿಕ್ ಅಲ್ಲಿ, ಇನ್ನ ತಾಯಿ ಕೂಡ ಟೀಚರ್ ಆಗಿ, ಶಿಕ್ಷಕಿಯಾಗಿ, ಕ್ಯಾಸಂಬಳ್ಳಿಯ ಶಿಕ್ಷಕಿಯಾಗಿ ಸ್ಕೂಲಲ್ಲಿ ಕ್ಯಾಸಂಬಳ್ಳಿ ಸ್ಕೂಲ್. ಏನು ಖುಷಿ ಆಗುತ್ತೆ ಅಂದರೆ, ಸಾಧನೆ ಅನ್ನೋದು ಯಾವತ್ತು ಒಂದು ವಿದ್ಯೆ ಎಷ್ಟು ಎತ್ತರದ ಸ್ಥಾನಕ್ಕೆ ತಗೊಂಡೋಗುತ್ತೆ ಅನ್ನುವಂಥದ್ದು ಇವರು ಸ್ಫೂರ್ತಿ ಆಗ್ತಾರೆ. ಭವಿಷ್ಯದಲ್ಲೂ ಕೂಡ ನಮ್ಮ ಕ್ಷೇತ್ರ ಅಥವಾ ನಮ್ಮ ಕೋಲಾರ ಜಿಲ್ಲೆಯ ಎಷ್ಟೊಂದು ಜನ 10th ಓದುವಂಥ ಮಕ್ಕಳಿಗೆ ಈ ಮಗು ಸ್ಫೂರ್ತಿಯಾಗಿ ನಿಲ್ಲುತ್ತೆ ಅನ್ನೋದು ಒಂದು ಹೆಮ್ಮೆ ಅಷ್ಟೇ. ಇವತ್ತು ಹೆಮ್ಮೆ ನಾನಾಗಲಿ, ಶಿಕ್ಷಕರಾಗಲಿ, BU ಆಗಲಿ, ಅವ್ರ ತಂದೆ ತಾಯಿ ಆಗಲಿ, ಆ ಮಗು ಆ ಗೌರವ ತಂದು ಕೊಟ್ಟಿದೆ, ನಮ್ಮ ಕ್ಷೇತ್ರಕ್ಕೆ ತಂದು ಕೊಟ್ಟಿದೆ, ನಮ್ಮ ಜಿಲ್ಲೆಗೆ ತಂದು ಕೊಟ್ಟಿದೆ. ಇವತ್ತು ಗುರುಗಳು ಯಾರ್ಯಾರು ಇವತ್ತು ಈ ಮನೆ ಬಾಗಿಲನ್ನ ಹುಡ್ಕೊಂಡು ಬಂದಿದ್ದಾರೆ, ಅವ್ರಿಗೆಲ್ಲ ಇದೊಂದು ಪ್ರೌಡ್ ಮೂಮೆಂಟ್. ನನ್ನ ಕ್ಷೇತ್ರದಲ್ಲಿ ಇದೊಂದು ಪ್ರೌಡ್ ಮೂಮೆಂಟ್. ನಾನು ಇದನ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ನಾನು ಆ ಮಗು ಬ್ಲೆಸ್ಸಿಂಗ್ಸ್ ಮಾಡ್ತಾ ಇದ್ದೀನಿ. ಆಕನ್ನ ಒಳ್ಳೇದಾಗಿ ಅವ್ರ ಆಶೀರ್ವಾದ ತಗೋಕಂದ. ನನ್ನ ಹೆಸರು ದರ್ಶಿತಾ ಅಂತ. ನಾನು ಈ ಸಲ SSLCಯಲ್ಲಿ 625ಕ್ಕೆ 623 ಅಂಕ ಗಳಿಸಿದ್ದೇನೆ. ಮಹಾವೀರ್ ಜೈನ್ ಸ್ಕೂಲಲ್ಲಿ ಓದಿದ್ದೇನೆ ನಾನು. ಫಸ್ಟ್ ಆಫ್ ಆಲ್ ನಾನು ನನ್ನ ಪೇರೆಂಟ್ಸ್ಗೆ, ಟೀಚರ್ಸ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರ ಗೈಡೆನ್ಸ್ ಮತ್ತು ಅವ್ರ ಸಪೋರ್ಟ್ ಇಲ್ದಂಗೆ ಇದ್ಯಾವುದೂ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಅವ್ರಿಗೆಲ್ಲ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಮತ್ತು ಮುಂದೆ ಓದೋ ಸ್ಟೂಡೆಂಟ್ಸ್ಗೆಲ್ಲ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಯಾವುದು ಅಸಾಧ್ಯ ಅಂತ ಯಾವುದೂ ಇಲ್ಲ. ನೀವು ಕಷ್ಟಪಟ್ಟರೆ ನೀವು ಏನಾದರೂ ಸಾಧಿಸ್ಬೋದು. ಅದಕ್ಕೆ ನೀವು ಫಸ್ಟಿಂದನೇ ಕಷ್ಟಪಟ್ಟು ಚೆನ್ನಾಗಿ ಓದ್ಕೊಂಡ್ರೆ ನೀವು ಇನ್ನೂ ಹೆಚ್ಚಿನ ಅಂಕ ಗಳಿಸ್ಬೋದು. ಪ್ಲಾನ್ ಹೆಂಗೆ ಮಾಡ್ಕೊಂಡಿದ್ಯಾ? ನಾನು ಬೆಳಿಗ್ಗೆ ಹೊತ್ತಿನಲ್ಲಿ ಟ್ಯೂಷನ್ಸ್ಗೆ ಹೋಗ್ತಾ ಇದ್ದೆ. ತದನಂತರ ಸ್ಕೂಲ್ಸ್ ಇರ್ತಿತ್ತು. ಮತ್ತೆ ಬಂದಮೇಲೆ ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ದೆ. ನಾನು ದಿನಕ್ಕೆ ಬರೀ 2 ಅಥವಾ 3 ಗಂಟೆ ಓದ್ತಾ ಇದ್ದೆ. ಅದು ನಾವು ಎಷ್ಟು ಹೊತ್ತು ಓದೋದು ಮುಖ್ಯ ಅಲ್ವಾ, ಎಷ್ಟು ಕಾನ್ಸಂಟ್ರೇಷನಿಂದ ಓದ್ತೀವೋ ಅದು ಜಾಸ್ತಿ ಮುಖ್ಯ ಆಗುತ್ತೆ. ಸೊ ಅದಕ್ಕೆ ನಾವು ಎಷ್ಟು 1 ಗಂಟೆ ಓದಿದ್ರು ಕೂಡ ಚೆನ್ನಾಗಿ ಕಾನ್ಸಂಟ್ರೇಟ್ ಇಟ್ಟು ಫೋಕಸ್ ಆಗಿ ಡಿಸ್ಟ್ರಾಕ್ಟ್ ಆಗ್ದಂಗೆ ಚೆನ್ನಾಗಿ ಓದ್ಕೋಬೇಕು. ಮತ್ತು ನಾವು ಸಿಲೆಬಸ್ ಎಲ್ಲ ನಿಧಾನ ಕವರ್ ಮಾಡಿಕೊಂಡು ಟೆನ್ಷನ್ ಆಗಬಾರ್ದು. ಅದೇ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಎಕ್ಸಾಮ್ ಬರೆಯೋದು. TV ಸೀರಿಯಲ್ ಯಾವ್ದು ನೋಡ್ತಾ ಇದ್ದೆ? ಇದ್ದಿರ್ತಕ್ಕಂಥ ಎಲ್ಲ ಶಿಕ್ಷಣ ಇಲಾಖೆಯ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಇವತ್ತು ನಮ್ಮ ತಾಲೂಕಿನಲ್ಲಿ ಒಂದು ಸುವರ್ಣಾಕ್ಷರ ಬರೆದಿರ್ತಕ್ಕಂಥ ಒಂದು ಹೆಜ್ಜೆಯನ್ನ ಮೂಡಿಸಿರ್ತಕ್ಕಂತಹ ಕುಮಾರಿ ದರ್ಶಿತಾ ಅಂತಕ್ಕಂಥವಳು ಬಹಳ ಸಂತೋಷವಾಗಿರ್ತಕ್ಕಂತಹ ಒಂದು ಫಲಿತಾಂಶವನ್ನು ತಂದಿದ್ದಾರೆ. ಒಟ್ಟು 625ಕ್ಕೆ
623 ಅಂಕಗಳನ್ನು ತೆಗೆದು ರಾಜ್ಯದಲ್ಲಿ 3ನೇ ಸ್ಥಾನ ಮತ್ತು ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನವನ್ನ ಗಳಿಸಿದ್ದಾಳೆ. ಸೊ ಇವರು ಮುಂದೆ ಈ ವಿದ್ಯಾರ್ಥಿ ನಮ್ಮ ಕೆಜಿಎಫ್ ತಾಲೂಕಿಗೆ ಅಲ್ಲ ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಅವಳು ಭವಿಷ್ಯದಲ್ಲಿ ಉತ್ತಮವಾಗಿರತಕ್ಕಂತಹ ಒಂದು ಹುದ್ದೆಗೆ ನೇಮಕ ಆಗಬೇಕು. ಈ ಒಂದು ವಿದ್ಯಾರ್ಥಿ ಮಾದರಿ ಆಗಿದ್ದರಿಂದ ಇವಳು ಏನು ಬರೆದೇಳೋ ಆನ್ಸರ್ ಪೇಪರನ್ನು ಅದನ್ನು ನಮ್ಮ ಕೆಜಿಎಫ್ ತಾಲೂಕಿಗೆಲ್ಲ ಜೆರಾಕ್ಸ್ ಮಾಡಿ ಯಾವ ರೀತಿ ಅಟೆಂಡ್ ಮಾಡಿದ್ರೆ ಮುಂದೆ ಅಂಕಗಳು ಬರುತ್ತೆ ಅನ್ನೋದನ್ನ ನಾವು ಜೆರಾಕ್ಸ್ ಮಾಡಿ ಪ್ರತಿ ಶಾಲೆಗೆ ಮುಖ್ಯ ಶಿಕ್ಷಕರಿಗೆ ಕೊಡ್ಲಿಕ್ಕೆ ನಾವು ಯೋಜನೆ ಮಾಡಿದ್ದೀವಿ. ಹಾಗಾಗಿ ನಾಳೆ ಮುಖ್ಯ ಶಿಕ್ಷಕರನ್ನ ಮಧ್ಯಾಹ್ನ 3:30 ಗಂಟೆಗೆ ಎಲ್ಲ ಖಾಸಗಿ ಅನುದಾನಿತ ಮತ್ತು ಸರ್ಕಾರಿ ಶಾಲೆಗಳ ಮುಖ್ಯ ಶಿಕ್ಷಕರನ್ನ ಕರೆಸಿ ಈ ಒಂದು ವಿಚಾರವನ್ನ ನಾವು ಚರ್ಚೆ ಮಾಡಿ ಎಲ್ರಿಗೂ ಕೊಡ್ಬೇಕು ಅಂತಕ್ಕಂಥ ಒಂದು ತೀರ್ಮಾನ ಮಾಡ್ಕೊಂಡಿದೀವಿ. ಅದರಿಂದ ಸುಮಾರು ಒಂದು 10,000 ರೂಪಾಯಿ ಕೊಡ್ಬೋದು. ಅಲ್ಲ ಕೊಡ್ತಾರೆ ಅಂತಕ್ಕಂಥದ್ದು ನಮಗೆ ಆದೇಶ ಬರೋರು ಹೇಳಕ್ಕಾಗಲ್ಲ. ಯಾಕಂದ್ರೆ ನಾನು ಕೊಟ್ಟಿದ್ರೆ ಕೊಡ್ತೀವಿ. HMsಗೆ ಹೈಸ್ಕೂಲ್ಗಳಿಗೆ ಅದನ್ನ ವಿತರಿಸಿ ಯಾವ ರೀತಿ ಮಗು ಆನ್ಸರ್ ಬರೆದ್ರೆ ಮಾರ್ಕ್ಸ್ ಬರುತ್ತೆ ಅನ್ನೋದಕ್ಕೆ ಅದೊಂದು ಮಾದರಿ. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಹಾಗೂ ನನ್ನ ಎಲ್ಲ ವೃತ್ತಿ ಬಂಧುಗಳೇ ಮತ್ತು ನಮ್ಮ ಸರ್ಕಾರಿ ನೌಕರ ಸಂಘ ಮತ್ತು ವಿವಿಧ ವೃಂದ ಸಂಘಗಳ ಪದಾಧಿಕಾರಿಗಳೇ, ಈ ದಿನ ಕೆಜಿಎಫ್ಗೆ ಒಂದು ಹೆಮ್ಮೆಯ ಒಂದು ಸಂಗತಿ ಏನಪ್ಪಾ ಅಂದ್ರೆ, ಮಹಾವೀರ್ ಜೈನ್ ಪ್ರೌಢಶಾಲೆಯಲ್ಲಿ 10ನೇ ತರಗತಿ ಪರೀಕ್ಷೆಯಲ್ಲಿ 625ಕ್ಕೆ 623 ಅಂಕಗಳನ್ನ ಪಡ್ಕೊಂಡಿರ್ತಕ್ಕಂಥ ಕುಮಾರಿ ದರ್ಶಿತಾ ಬಂದು ರಾಜ್ಯಕ್ಕೆ 3ನೇ ಟಾಪರ್ ಆಗಿ ಮತ್ತೆ ಜಿಲ್ಲೆಗೆ ಪ್ರಥಮ ಟಾಪರ್ ಆಗಿ ಹೊರಹೊಮ್ಮಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಬಹಳ ಹೆಮ್ಮೆಯ ವಿಚಾರ. ಈ ಒಂದು ವಿಚಾರದಲ್ಲಿ ನಮ್ಮ ಸರ್ಕಾರಿ ನೌಕರರೇ ಆಗಿರ್ತಕ್ಕಂಥ ಸರ್ಕಾರಿ ಪಾಲಿಟೆಕ್ನಿಕ್ನ ಉಪನ್ಯಾಸಕರಾಗಿರ್ತಕ್ಕಂಥ ಶ್ರೀ ಆನಂದ್ ಸರ್ ಅವರು, ಅವರ ತಂದೆಯವರು ಮತ್ತೆ ಅವರ ತಾಯಿಯವರು ಕ್ಯಾಸಂಬಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶ್ರೀಮತಿ ಪದ್ಮಶ್ರೀ ಅವರು ಕೂಡ ಶಿಕ್ಷಕಿಯರು. ಅವರು ಅಂದ್ರೆ ಒಬ್ಬ ಶಿಕ್ಷಕರ ಮತ್ತೆ ಸರ್ಕಾರಿ ನೌಕರರ ಒಂದು ಮಗು ಈ ಒಂದು ಸಾಧನೆಯನ್ನ ಮಾಡಿದೆ ಅಂದ್ರೆ ನಿಜವಾಗ್ಲೂ ನಮ್ಮೆಲ್ಲರಿಗೂ ಕೂಡ ಸರ್ಕಾರಿ ನೌಕರರಿಗೆ ಮತ್ತೆ ಎಲ್ರಿಗೂ ಕೂಡ ಇಡೀ ಕೆಜಿಎಫ್ಗೆ ಒಂದು ಹೆಮ್ಮೆಯ ವಿಚಾರ. ಸೊ ಇದಕ್ಕೆ ನಾನು ಹರ್ಷವನ್ನ ವ್ಯಕ್ತಪಡಿಸ್ತಾ ಅವ್ರಿಗೆ ಮತ್ತೆ ಅವ್ರ ತಂದೆ ತಾಯಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜೊತೆಗೆ ಆ ಮಗುಗೆ ಪಾಠ ಪ್ರವಚನಗಳನ್ನ ಮಾಡಿರ್ತಕ್ಕಂಥ ಆ ಶಾಲೆಯ ಎಲ್ಲ ಶಿಕ್ಷಕರಿಗೆ ಮತ್ತೆ ಎಲ್ಲ ಆಡಳಿತ ಮಂಡಲದವರೆಗೂ ಕೂಡ ನಾನು ನಮ್ಮ ಸರ್ಕಾರಿ ನೌಕರ ಸಂಘ ಮತ್ತೆ ಶಿಕ್ಷಣ ಇಲಾಖೆ ವತಿಯಿಂದ ಅವರಿಗೆ ನಾನು ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳು ಕೂಡ ಅವ್ರಿಗೆ ಅರ್ಪಿಸ್ತಾ ಇದ್ದೇನೆ. ಇವರೆಲ್ಲ ನಮಗೆ ಮಾದರಿ. ಮುಂದೆ ಮಕ್ಕಳಿಗೆ ನಾವೆಲ್ಲ ಶಿಕ್ಷಕರು, ನಾಳೆ ಈ ಮಗುವಿನಿಂದ ನಾವು ಕೂಡ ಕಲಿಬೇಕಾದಂಥದ್ದಿದೆ. ಆ ಮಗು ಯಾವ ರೀತಿ ಸ್ಕೋರ್ ಮಾಡ್ತು ಏನು ಅಂತ ನಾವೆಲ್ಲ ತಿಳ್ಕೊಂಡು ಇಡೀ ತಾಲೂಕಿನಾದ್ಯಂತ ಅದನ್ನ ಎಲ್ಲರಿಗೂ ಕೂಡ ಆ ಮಗು ಮುಖಾಂತರ ಆ ಮಗುನೇ ಮುಂದೆ ಆದರ್ಶವಾಗಿ ಇಟ್ಕೊಂಡು ಬೇರೆ ಮಕ್ಕಳಿಗೂ ಕೂಡ ಆದರ್ಶವಾಗಿ ಆಗೋ ರೀತಿಯಲ್ಲಿ ನಾವೊಂದು ಕೆಲವೊಂದು ಪ್ರಯತ್ನಗಳನ್ನ ಮಾಡೋಣ ಅಂತೇಳಿ ಮೊನ್ನೆ BO ರವರು ನಾವೆಲ್ಲ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಇದು ಖಂಡಿತವಾಗ್ಲೂ ಬಹಳ ಸಂತಸಕರವಾಗಿರ್ತಕ್ಕಂಥ ವಿಚಾರ. ಇದೇ ರೀತಿ ನಮ್ಮ ಕೆಜಿಎಫ್ನ ಏನು ಹೆಮ್ಮೆ ಮತ್ತಷ್ಟು ಹೆಚ್ಚಾಗಬೇಕು, ಇಂಥ ಮಕ್ಕಳು ಮತ್ತಷ್ಟು ಹೊರಹೊಮ್ಮಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ.